Hello everyone. Good morning. I am Shankar Supatna. Today we are going to discuss about composition scheme, its features or conditions to avail such scheme for the businesses to register under GST and GST registration process. First, we'll see some features. So turnover, how we will calculate the turnover? Turnover ಹೆಂಗೆ calculate ಮಾಡ್ತೀವಿ ಅಂತ. Turnover of all businesses registered with the same PAN should be taken into consideration to calculate turnover. ಸೊ ಒಂದೇ ಪ್ಯಾನ್ ನಂಬರಿಂದ ಬೇರೆ ಬೇರೆ ಬಿಸ್ನೆಸ್ಗಳು ರಿಜಿಸ್ಟರ್ ಆಗಿದ್ರೆ ಆ ಎಲ್ಲ ಬಿಸ್ನೆಸ್ಗಳು ಕೂಡಿ ಟರ್ನ್ ಓವರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಮಾಡಬೇಕಾಗುತ್ತೆ. ಬಟ್ ಅಟ್ ಸೇಮ್ ಪ್ಯಾನ್ ನಂಬರಿಂದನೇ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ಅದನ್ನು ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡುವಾಗ ಒಂದೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಕಾಂಪೋಸಿಷನ್ಸ್ dealer cannot issue a tax invoice. This is because a composition dealer cannot charge tax from their customers. They need to pay tax out of their own pocket. Hence, the dealer has to issue a bill of supply. The dealer should also mention composition taxable person not eligible to collect tax on supplies at the top of the bill of supplies. ಸೊ ಎರಡು ವರ್ಡ್ ನೋಡಿದ್ವಿ ನಾವು ಇಲ್ಲಿ. ಒಂದು ಬಿಲ್ ಆಫ್ ಸಪ್ಲೈ, ಇನ್ನೊಂದು ಟ್ಯಾಕ್ಸ್ ಇನ್ವಾಯ್ಸ್. ಸೊ ಕಾಂಪೋಸಿಷನ್ ಡೀಲರ್ ಕಾಂಪೋಸಿಷನ್ ಸ್ಕೀಮನ್ನು ಯಾರು ತೊಗೊಂಡಿರ್ತಾರೆ ಬಿಸ್ನೆಸ್ ಮಾಡೋರು, ಅವರು ಟ್ಯಾಕ್ಸ್ ಇನ್ವಾಯ್ಸನ್ನು ಕೊಡಲ್ಲ. ಯಾಕಂದರೆ ಎವ್ರಿ ಕಸ್ಟಮರ್ಸ್ಗೆ ಅವರು ಎವ್ರಿ ಕಸ್ಟಮರ್ಸ್ಗೆ ಅವರು ಬಿಲ್ ಕೊಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ. ಅವರು ಓವರಾಲ್ ಟರ್ನ್ ಓವರ್ ಏನಿರುತ್ತೆ ಒನ್ ಇಯರ್ಗೆ ಟೋಟಲ್ ಓವರಾಲ್ ಟರ್ನ್ ಓವರ್ ಏನಿರುತ್ತೆ ಅದರ ಮೇಲೆ ಅವರು ಟ್ಯಾಕ್ಸನ್ನು ಕೊಡ್ತಾರೆ. ಹೀಗಾಗಿ ಪ್ರತಿಯೊಂದು ಕಸ್ಟಮರಿಂದ ಅವರು ಪ್ರತಿಯೊಂದು ಬಿಲ್ ಮೇಲೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಿಲ್ಲ. ಅವರು ಟೋಟಲ್ ಟರ್ನ್ ಓವರಲ್ಲಿ 1 ಇಯರ್ ಆದಮೇಲೆ ಎಷ್ಟಾಗುತ್ತೆ ಅದರ ಮೇಲೆ ಟ್ಯಾಕ್ಸನ್ನು ತಮ್ಮ ಅಕೌಂಟಿಂದನೇ ಕೊಡ್ತಾರೆ. ದಟ್ಸ್ ದ ಡಿಫ್ರೆನ್ಸ್. ಸೊ ದಟ್ಸ್ ವೈ ದೇ ವಿಲ್ ಇಶ್ಯೂ ಬಿಲ್ ಆಫ್ ಸಪ್ಲೈ. ಬಿಲ್ ಆಫ್ ಸಪ್ಲೈನ ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಕಾಂಪೋಸಿಷನ್ ಸ್ಕೀಮನ್ನು ಯಾರು ತೊಗೊಂಡಿರ್ತಾರೆ ಅವ್ರು ಮಾತ್ರ ಬಿಲ್ ಆಫ್ ಸಪ್ಲೈನ ಕಳಿಸ್ತಾರೆ. ಉಳಿದವರು ಯಾರು GST ರಿಜಿಸ್ಟ್ರೇಷನ್ ಮಾಡ್ತಾರೆ, ಕಾಂಪೋಸಿಷನ್ ಸ್ಕೀಮ್ ಇರಲ್ಲ, ಅವರು ಟ್ಯಾಕ್ಸ್ ಇನ್ವಾಯ್ಸನ್ನು ಕೊಡ್ತಾರೆ. ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಅವರು ಎಲಿಜಿಬಲ್ ಫಾರ್ ದಟ್ ಕಾಂಪೋಸಿಷನ್ ಸ್ಕೀಮ್. A taxpayer whose turnover is below 1.5 crore can opt for a composition scheme. In case of northeastern states and Himachal Pradesh, the limit is now 75 lakh. Small taxpayers can get rid of a tedious GST formalities and pay GST at the fixed rate of turnover. So GSTಯಲ್ಲಿ ಕಾಂಪೋಸಿಷನ್ ಸ್ಕೀಮನ್ನು ಅಂದರೆ ಎವ್ರಿ ಬಿಲ್ ಮೇಲೆ GST ಚಾರ್ಜ್ ಮಾಡಿ ಅದನ್ನು ಕಸ್ಟಮರಿಂದ ತೊಗೊಂಡು ಅದನ್ನು ಗೌರ್ಮೆಂಟ್ ಕಟ್ಟೋ ಬದಲಾಗಿ ದೇರ್ ಈಸ್ ಒನ್ ಆಪ್ಷನ್, ದಟ್ ಈಸ್ ಕಾಂಪೋಸಿಷನ್ ಸ್ಕೀಮ್. ಕಾಂಪೋಸಿಷನ್ ಸ್ಕೀಮ್ ತೊಗೋಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದರೆ ಅವ್ರ ಟರ್ನ್ ಓವರ್ ಸೇಮ್ ಪ್ಯಾನಿಂದ ಬೇರೆ ಬೇರೆ ಬಿಸ್ನೆಸ್ ಇದ್ದರೂ ಸಹಿತ ಅವ್ರ ಟರ್ನ್ ಓವರ್ ಎಷ್ಟಿರಬೇಕು, 1.5 crore ಇರಬೇಕು ಫಾರ್ ಫೈನಾನ್ಷಿಯಲ್ ಇಯರ್. ದೆನ್ ಓನ್ಲಿ ದೇ ಆರ್ ಎಲಿಜಿಬಲ್ ಫಾರ್ 1.4 crore ಮೇಲೆ ಇತ್ತು ಅಂದರೆ ಟರ್ನ್ ಓವರ್, ದೇ ಕ್ಯಾನ್ ಗೋ ಫಾರ್ ನಾರ್ಮಲ್ ರಿಜಿಸ್ಟ್ರೇಷನ್ ಪ್ರೊಸೆಸ್. ಸೊ ಕಾಂಪೋಸಿಷನ್ ಸ್ಕೀಮ್ ಅವರಿಗೆ ಅಪ್ಲೈ ಆಗೋದಿಲ್ಲ. ಸೊ ಕಾಂಪೋಸಿಷನ್ ಸ್ಕೀಮ್ ಅಪ್ಲೈ ಆಗಬೇಕಂದ್ರೆ ಏನಾಗಬೇಕು, ದಟ್ ಓವರಾಲ್ ಟರ್ನ್ ಓವರ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ 1.5 crore ಫಾರ್ ನಾರ್ಮಲ್ ಸ್ಟೇಟ್ಸ್. ಫಾರ್ ನಾರ್ತ್ ಈಸ್ಟರ್ನ್ಸ್ ಆ್ಯಂಡ್ ಹಿಮಾಚಲ್ ಪ್ರದೇಶ್ ದಿಟ್ ಈಸ್ ದ ಲಿಮಿಟ್ ಈಸ್ 75 lakh. ಸೊ ಇದು ಉದ್ದೇಶ ಏನಪ್ಪ ಅಂತಂದರೆ ಸ್ಮಾಲ್ ಟ್ರೇಡರ್ಸ್ ಇರ್ತಾರೆ 1.5 crore ಕಡಿಮೆ ಏನು ಟರ್ನ್ ಓವರ್ ಇರ್ತಾವ್ರೆ, ಅವರು ಈ ಪ್ರತಿಯೊಂದು ಬಿಲ್ ಮೇಲೆ ಬಿಲ್ ಕಲೆಕ್ಟ್ ಮಾಡಿ ಟ್ಯಾಕ್ಸನ್ನು ಗೌರ್ಮೆಂಟ್ ಕಟ್ಟೋ ಬದಲಾಗಿ ದೇ ಕ್ಯಾನ್ ಗೋ ಫಾರ್ ಒನ್ ದ ಟೈಡಿಯಸ್ GST ಫಾರ್ಮಾಲಿಟೀಸನ್ನು ಅವಾಯ್ಡ್ ಮಾಡೋ ಸಲುವಾಗಿ ಸೊ ಫಿಕ್ಸ್ಡ್ ಟರ್ನ್ ಓವರ್ ರೇಟ್ ಆಫ್ ಇರುತ್ತಲ್ಲ, ಸೊ ಅಷ್ಟು ಟ್ಯಾಕ್ಸನ್ನು ಅವರು ಕಟ್ಟಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಸ್ಮಾಲ್ ಟ್ರೇಡರ್ಸ್ಗೆ GST ಫಾರ್ಮಾಲಿಟೀಸನ್ನು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸ್ಕೀಮನ್ನು ತಂದಿದ್ದಾರೆ. Next, composition scheme registration intimation should be given at the beginning of every financial year, not available in the between of the financial years. So financial year ಅಲ್ಲಿ ಸ್ಟಾರ್ಟ್ ಆಗಿಂತ ಮುಂಚೆನೇ ನಾನು ಕಾಂಪೋಸಿಷನ್ ಸ್ಕೀಮಲ್ಲಿ ಇದ್ದೀನಿ ಅಂತ ಇಂಟಿಮೇಟ್ ಮಾಡೋಕ್ಕಾಗುತ್ತೆ. GST ಪೋರ್ಟಲ್ ಹೋಗಿ GST ರಿಜಿಸ್ಟ್ರೇಷನ್ ಮಾಡುವಾಗ ಇನ್ ಬಿಟ್ವೀನ್ ನಾನು ಬಂದ್ ಮಾಡಿದ್ರೆ ಸೊ ದಟ್ ಈಸ್ ನಾಟ್ ಪಾಸಿಬಲ್ ಅನ್ನೋದನ್ನು ಈ ಫೀಚರ್ಸ್ ಹೇಳುತ್ತೆ. ದೆನ್ ದಿಸ್ ಇಸ್ ಫಾರ್ some features. Then next, service providers can opt into the composition tax scheme, and the government has to set threshold turnover for service provider at 50 lakh rupees to be eligible for this scheme.
ಈ ಸರ್ವಿಸ್ ಪ್ರೊವೈಡ್ ದಟ್ ಈಸ್ ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಸೇಲ್ ಮಾಡೋರಿಗೆ ಅಷ್ಟೇ ಅಲ್ಲ, ಈ ಸರ್ವಿಸ್ ಪ್ರೊವೈಡ್ ಮಾಡೋರು ಸಹಿತ ಕಾಂಪೋಸಿಷನ್ ಸ್ಕೀಮನ್ನು ತಗೋಬೋದು. ಬಟ್ ದೇರ್ ಲಿಮಿಟ್ ಈಸ್ ವಾಟ್ 50 lakh, ನಾಟ್ 1.5 crore. ಫಾರ್ ನಾರ್ಮಲ್ ಗೂಡ್ಸ್ ಅಂಡ್ ಸಪ್ಲೈ ಮಾಡೋರಿಗೆ ಎಷ್ಟಾಗುತ್ತೆ 1.5 crore. ಬಟ್ ಹಿಯರ್ ಸರ್ವಿಸ್ ಪ್ರೊವೈಡರ್ಸ್ಗೆ ಎಷ್ಟಿದೆ 50 lakhs. ಸೊ ದಿಸ್ ಇಸ್ ಒನ್ ಮೋರ್ ಫೀಚರ್. ಸೊ ಏನೇನು ಕಂಡೀಷನ್ಸು ಕಾಂಪೋಸಿಷನ್ ಸ್ಕೀಮನ್ನು ಕಂಡೀಷನ್ಸ್ ಮಾಡಲಿಕ್ಕೆ ತೊಗೊಳ್ಳಿಕ್ಕೆ ಏನೇನು ಕಂಡೀಷನ್ಸ್ ಇದೆ? ಕಂಡೀಷನ್ಸ್ ಫಾರ್ ಅವೈಲಿಂಗ್ ಕಾಂಪೋಸಿಷನ್ ಸ್ಕೀಮ್. ಫಸ್ಟ್ ಕಂಡೀಷನ್ ಈಸ್ ನೋ ITC ಕ್ಯಾನ್ ಬಿ ಕ್ಲೇಮ್ಡ್ ಬೈ ಡೀಲರ್. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಏನು ಬರುತ್ತೆ ಅದು ಈ ಕಾಂಪೋಸಿಷನ್ ಸ್ಕೀಮ್ ಇರ್ತಕ್ಕಂಥ ಬಿಸ್ನೆಸ್ಗಳಿಗೆ ಬರೋದಿಲ್ಲ. ಅಂದರೆ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದಾರೆ, ಆ ಟ್ಯಾಕ್ಸ್ ಕಟ್ಟುವಾಗ ತಮ್ಮ ಟೋಟಲ್ ಟ್ಯಾಕ್ಸ್ ಗೌರ್ಮೆಂಟಿಗೆ ಕಟ್ಟುವಾಗ ನಾವು ಆಲ್ರೆಡಿ ಹಿಂದೆ ಟ್ಯಾಕ್ಸ್ ಒಂದು ಸ್ವಲ್ಪ ಟ್ಯಾಕ್ಸ್ ಕಟ್ಟಿದ್ದನ್ನು ಕೆಲವೊಂದು ಗೂಡ್ಸ್ಗಳನ್ನ ತರುವಾಗ ಆ ಟ್ಯಾಕ್ಸನ್ನು ಮೈನಸ್ ಮಾಡ್ಕೊಂಡು ಕಟ್ತೀನಿ ಅಂತ ಹೇಳ್ತಾರಲ್ಲ, ದ್ಯಾಟ್ ಫೀಚರ್ ಇಸ್ ನಾಟ್ ದೇರ್ ಇನ್ ಕಾಂಪೋಸಿಷನ್ ಸ್ಕೀಮ್. ಡೀಲರ್ ಕ್ಯಾನ್ ನಾಟ್ ಸಪ್ಲೈ ಗೂಡ್ಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ GST ಸಚ್ ಎಸ್ ಆಲ್ಕೋಹಾಲ್ ಥರ ಗೂಡ್ಸ್ಗಳನ್ನು ಅವರು GSTಲಿ ತಂದು ನಾನು ಕಾಂಪೋಸಿಷನ್ ಸ್ಕೀಮಲ್ಲಿ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಇಸ್ ನಾಟ್ ಇನ್ GST. ಸೊ ದ್ಯಾಟ್ ಕಾನ್ಸೆಪ್ಟ್ ಇಸ್ ನಾಟ್ ದೇರ್. ದೆನ್ taxpayer has to pay tax at normal rates for transactions under reverse charge mechanism. Under RCM ಅಂದರೆ reverse charge mechanism. Taxpayer has to pay tax at normal rates for transactions under RCM. ಸೊ RCM ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮುಖಾಂತರ ಏನಾದ್ರು ಒಂದು ಟ್ರಾನ್ಸಾಕ್ಷನ್ಸ್ ಅಂದರೆ ನಾರ್ಮಲಾಗಿ ಏನು ರೇಟ್ ಇರುತ್ತೆ ಆ ರೇಟನ್ನು ಗೌರ್ಮೆಂಟಿಗೆ ಅವರು ಕಟ್ಟಬೇಕು. ಇಫ್ ಪರ್ಸನ್ ಹ್ಯಾಸ್ ಅ ಡಿಫ್ರೆಂಟ್ ಸೆಗ್ಮೆಂಟ್ ಆಫ್ ಬಿಸ್ನೆಸ್ ಸಚ್ ಆಸ್ ಟೆಕ್ಸ್ಟೈಲ್, electrical showroom, garage under same PAN must register all under the same under the scheme collectively or out of the scheme. ಅಂದರೆ ಒಂದೇ ಪ್ಯಾನ್ ಮುಖಾಂತರನವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಒಂದೊಬ್ಬರದ್ದು ಟೆಕ್ಸ್ಟೈಲ್ ಇರುತ್ತೆ, ಒಂದೊಬ್ಬರದ್ದು ಇರುತ್ತೆ ಟೆಕ್ಸ್ಟೈಲ್ ಇರುತ್ತೆ, ಎಲೆಕ್ಟ್ರಿಕಲ್ ಶೋರೂಮ್ ಇರುತ್ತೆ, ಗ್ಯಾರೇಜ್ ಇರುತ್ತೆ, ಬೇರೆ ಬೇರೆ ಇರ್ತವೆ. ಸೊ ಅದೆಲ್ಲ ಕೂಡ ಒಂದೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಇಲ್ಲಂತಂದರೆ ಬೇರೆ ಬೇರೆನೂ ಸಹಿತ ಅವರು ರಿಜಿಸ್ಟ್ರೇಷನ್ಸ್ನ ಮಾಡ್ಕೋಬೋದು. ದೆನ್ a taxpayer has to mention the words composition taxable person and every notice or signboard at their place of business. ಸೊ ಅವ್ರು ಎಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರದ್ದೇನೊಂದು ಎಲ್ಲರಿಗೆ ಕಾಣುವಂಥದ್ದೊಂದು ಏನು ಬೋರ್ಡ್ ಇರುತ್ತೆ, ರಿಜಿಸ್ಟ್ರೇಷನ್ GST ರಿಜಿಸ್ಟ್ರೇಷನ್ ಆಗಿದೆ ಅಂತ ಏನು ಬೋರ್ಡ್ ಇರುತ್ತೆ, ಅಲ್ಲಿ ಅವರು ಕಾಣುವಂಗೆ ಬರೆದಿರ್ಬೇಕು. ಏನಂತೇಳಿ ಕಾಂಪೋಸಿಷನ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಬರೆದಿರಬೇಕು. ದಿಸ್ ಇಸ್ ದ ಕಂಡೀಷನ್ಸ್ ಫಾರ್ ಅವೈಲಿಂಗ್ ಕಾಂಪೋಸಿಷನ್ ಸ್ಕೀಮ್ ಅಂಡರ್ GST. ದೆನ್ the taxpayer has to mention the words composition taxable person on every bill of supply issued by ಅವ್ರು ಯಾರು ಬಿಲ್ಗಳನ್ನ ಕೊಡ್ತಾರೆ, ಬಿಲ್ ಆಫ್ ಸಪ್ಲೈಸ್ಗಳನ್ನ ಇವ್ರು ಕೊಡ್ತಾರೆ. ಸೊ ಟ್ಯಾಕ್ಸ್ ಇನ್ವಾಯ್ಸ್ ಕೊಡೋಕ್ಕೆ ಬರೋದಿಲ್ಲ, ಇವ್ರು ಏನು ಕೊಡ್ತಾರೆ ಬಿಲ್ ಆಫ್ ಸಪ್ಲೈ ಕೊಡ್ತಾರೆ. ಇವ್ರು ಕೊಡಬೇಕಾದ್ರೆ ಆ ಬಿಲ್ ಮೇಲೂ ಸಹಿತ ಇರಬೇಕೇನೋ ಕಾಂಪೋಸಿಷನ್ ಟ್ಯಾಕ್ಸಬಲ್ ಪರ್ಸನ್, ಪ್ಲೇಸ್ ಆಫ್ ಬಿಸ್ನೆಸ್ ಮೇಲೆ ಇರಬೇಕು, ಪ್ಲೇಸ್ ಆಫ್ ಬಿಸ್ನೆಸ್ಸಲ್ಲಿ ಇರಬೇಕು, ಆಮೇಲೆ ಈ ಎವ್ರಿ ಬಿಲ್ ಆಫ್ ಸಪ್ಲೈ ಮೇಲೂ ಕಾಂಪೋಸಿಷನ್ ಟ್ಯಾಕ್ಸಬಲ್ ಪರ್ಸನ್ ಇರಬೇಕು ಅನ್ನೋದು ಈ ಒಂದು ಕಂಡೀಷನ್ಸ್. ದ ನೆಕ್ಸ್ಟ್, ಮ್ಯಾನುಫ್ಯಾಕ್ಚರರ್ ಆರ್ ಟ್ರೇಡರ್ ಕ್ಯಾನ್ ಸಪ್ಲೈ ಸರ್ವಿಸಸ್ ಟು ನ ಎಕ್ಸ್ಟೆಂಟ್ ಆಫ್ 10% ಆರ್ 5 lakhs ವಿಚ್ ಎವರ್ ಇಸ್ ಹೈಯರ್. ಸೊ ಮ್ಯಾನುಫ್ಯಾಕ್ಚರರ್ ಆರ್ ಟ್ರೇಡರ್ ಅವರು ಸಹಿತ ಕೆಲವೊಂದು ಸರ್ವಿಸಸ್ಗಳನ್ನ ಕೊಡ್ತಿರ್ತಾರೆ. ಅವರು ಕಾಂಪೋಸಿಷನ್ ಸ್ಕೀಮಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬರ್ತಾರೆ ಬರದೇನೆ ಇರ್ಬೋದು. ಸೊ ಅವ್ರು ಎಷ್ಟು ಅಮೌಂಟ್ವರೆಗೂ ಬರ್ಬೋದು ಕಾಂಪೋಸಿಷನ್ ಸ್ಕೀಮನ್ನು ಅವೈಲ್ ಮಾಡ್ಕೋಬೋದು, 10% ಆರ್ 5 lakh ವಿಚ್ ಎವರ್ ಇಸ್ ಹೈಯರ್. ಸೊ ಅದರಲ್ಲಿ 10% ಅಥವಾ 5 lakh ಯಾವ್ದು ಹೈಯರ್ ಇರುತ್ತೆ ಅದರ ಮೇಲಂತ ಅವರು ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು. ಯಾರು ಮ್ಯಾನುಫ್ಯಾಕ್ಚರಿಂಗ್ ಆರ್ ಟ್ರೇಡರ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಮತ್ತು ಯಾರಿಗೆ ಬರಲ್ಲ ಇದು, ಹೂ ಕ್ಯಾನ್ ನಾಟ್ ಆಪ್ಟ್ ಫಾರ್ ಕಾಂಪೋಸಿಷನ್ ಸ್ಕೀಮ್, ಮ್ಯಾನುಫ್ಯಾಕ್ಚರರ್ ಆಫ್ ಐಸ್ ಕ್ರೀಮ್, ಪಾನ್ ಮಸಾಲ ಆರ್ ಟೊಬ್ಯಾಕೋ. ಸಿ ದ ವರ್ಡ್ ಮ್ಯಾನುಫ್ಯಾಕ್ಚರರ್ ಆಫ್ ಐಸ್ ಕ್ರೀಮ್, ಪಾನ್ ಮಸಾಲ ಆರ್ ಟೊಬ್ಯಾಕೋ. ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೋದು. ಟ್ರೇಡರ್ ಆಫ್ ಐಸ್ ಕ್ರೀಮ್, ಪಾನ್ ಮಸಾಲ ಆ್ಯಂಡ್ ಟೊಬ್ಯಾಕೋ ಅವ್ರು ಬರ್ತಾರೆ, ಬಟ್ ನೀವು ಕೆನಾಟ್ ಯೂಸ್ ದ ವರ್ಡ್ ಟ್ರೇಡರ್. ಯು ಶುಡ್ ಯೂಸ್ ದ ವರ್ಡ್ ಮ್ಯಾನುಫ್ಯಾಕ್ಚರರ್ ಆಫ್ ಐಸ್ ಕ್ರೀಮ್, ಪಾನ್ ಮಸಾಲ ಆರ್ ಟೊಬ್ಯಾಕೋ. ಎ ಪರ್ಸನ್ ಮೇಕಿಂಗ್ ಇಂಟರ್ ಸ್ಟೇಟ್ ಸಪ್ಲೈ ಅಂದರೆ ಎರಡು ರಾಜ್ಯಗಳ ಮಧ್ಯೆ ಏನಾರು ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ತಾಯಿತ್ತು ಅಂದರೆ ಬಿಸ್ನೆಸ್ಸು, ಅವರು ಸಹಿತ ಕಾಂಪೋಸಿಷನ್ ಸ್ಕೀಮ್ ಅವೈಲ್ ಮಾಡಲಿಕ್ಕೆ ಬರೋದಿಲ್ಲ ಅಂತ. ದೆನ್ casual taxable person or non-resident taxable person. So casual taxable person or non-resident taxable persons ಅಂದರೆ who do not have a fixed place of business to make their business supplies in India. ಒಂದು ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಇರಲ್ಲ. ಇಲ್ಲಿ ಬಿಸ್ನೆಸ್ ಮಾಡ್ತೀವಿ, ಇವರು ಸೇಲ್ ಮಾಡ್ತೀವಿ, ಅಲ್ಲಿ ವರ್ಷ ಮಾಡ್ತೀವಿ ಅಂತ ಏನಿರಲ್ಲ. ಸೊ ದೇ ವಿಲ್ ಬಿ ಡೂಯಿಂಗ್ ದೇರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನವ್ ಆ್ಯಂಡ್ ದೆನ್, ಅವಾಗವಾಗ ಮಾಡ್ಕೊತಿರ್ತಾರೆ. ಸೊ ಆ ಥರ ಬಿಸ್ನೆಸ್ಗಳಿದ್ದಾಗ ಅವ್ರಿಗೆ ಕಾಂಪೋಸಿಷನ್ ಸ್ಕೀಮನ್ನು ಅವೈಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವರು ದೇ ಶುಡ್ ಗೋ ಫಾರ್ ದಿ
ನಾರ್ಮಲ್ ರಿಜಿಸ್ಟ್ರೇಷನ್ ಪ್ರೊಸೆಸ್. ದೆನ್ ಇ ಕಾಮರ್ಸ್ ಆಪ್ರೇಟರ್ಸ್ ಆವಾಗಲೇ ನಾವು ನೋಡ್ತಿರ್ತೀವಿ, ಅಮೆಝಾನ್, ಫ್ಲಿಪ್ಕಾರ್ಟ್ ಅವರೆಲ್ಲ ಬರ್ತಾರಲ್ಲ, ಅವರು ಸಹಿತ ಕಾಂಪೋಸಿಷನ್ ಸ್ಕೀಮನ್ನು ಅವೇಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಹಂಗಾದ್ರೆ ಜಿ ಎಸ್ ಟಿ ರೇಟ್ಸಲ್ಲಿ ಈ ಜಿ ಎಸ್ ಟಿ ಕಾಂಪೋಸಿಷನ್ ಸ್ಕೀಮಲ್ಲಿ ಯಾವ ರೀತಿ ಟ್ಯಾಕ್ಸಸ್ಗಳನ್ನು ಹಾಕ್ಬೋದು ಅಂತ ರೇಟ್ಸ್. ಸೊ ಜಿ ಎಸ್ ಟಿ ರೇಟ್ಸ್ ಫಾರ್ ಕಾಂಪೋಸಿಷನ್ ಸ್ಕೀಮ್, ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಟ್ರೇಡರ್ಸ್ ಇದ್ದರೆ ಗೂಡ್ಸ್ ಮೇಲೆ 1% ಕೊಡ್ತಾರೆ. ಆಮೇಲೆ ರೆಸ್ಟೋರೆಂಟ್ಸ್ ಇದ್ದರೆ ನಾಟ್ ಸರ್ವಿಂಗ್ ಆಲ್ಕೋಹಾಲ್, ಸಿ ದ ವರ್ಡ್ ನಾಟ್ ಸರ್ವಿಂಗ್ ಆಲ್ಕೋಹಾಲ್, ದಟ್ ಈಸ್ 5% ಜಿ ಎಸ್ ಟಿ ರೇಟ್ಸ್, ಜಿ ಎಸ್ ಟಿ ಟ್ಯಾಕ್ಸ್ನ ಗೌರ್ಮೆಂಟಿಗೆ ಕಟ್ಟಬೇಕು ಅಂಡರ್ ಕಾಂಪೋಸಿಷನ್ ಸ್ಕೀಮ್. ದೆನ್ ಅದರ್ ಸರ್ವಿಸ್ ಪ್ರೊವೈಡರ್ಸ್, ದಟ್ ಈಸ್ 6%. So these are the rates for composition scheme. So eligibility criteria for GST registration. So ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದರಲ್ಲಿ, ಫಸ್ಟ್ ಅಗ್ರಿಗೇಟ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ದೆನ್ ಇಂಟ್ರೆಸ್ಟ್ ಬಿಸ್ನೆಸ್ ಇದೆ ಅಂತ ನೋಡ್ಕೋಬೇಕು. ಆಮೇಲೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ನೋಡ್ಕೋಬೇಕು. ಆಮೇಲೆ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ ಇದೆಯಾ ಅಂತ ನೋಡ್ಕೋಬೇಕು. ಆಮೇಲೆ ವಾಲಂಟರಿ ರಿಜಿಸ್ಟ್ರೇಷನ್ಸ್ನ ನೋಡ್ಕೊಂಡು ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ? ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಅಗ್ರಿಗೇಟ್ ಟರ್ನ್ ಓವರ್ ನೋಡ್ಕೋಬೇಕು, ಆಮೇಲೆ ಇಂಟರ್ಸ್ಟೇಟ್ ಸಪ್ಲೈ ಇದೆಯಾ, ಬಿಸ್ನೆಸ್ ಇದೆ ಅಂತ ನೋಡ್ಕೋಬೇಕು, ಆಮೇಲೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ ಅಂತ ನೋಡ್ಕೋಬೇಕು, ಆಮೇಲೆ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಇದೆಯಾ ಅಥವಾ ವಾಲಂಟರಿ ರಿಜಿಸ್ಟ್ರೇಷನ್ ಇದೆ, ಇವೆಲ್ಲ ಚೆಕ್ ಮಾಡ್ಕೊ ಆಮೇಲೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ನಾವು ಹೋಗಬೇಕು. ಸೊ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು? PAN of the applicant, PAN card of the applicant, Aadhaar number, proof of business registration or incorporation certificate, identity and address proof of promoters, directors with photographs, address proof of the place of business, bank account statement or cancelled check, digital signature, letter of authorization, board resolution for authorized signatory. So these are documents required for GST registrations. ಸೊ ಏನೇನು ಪ್ರೊಸೆಸ್, ಹೆಂಗಿದೆ ಪ್ರೊಸೆಸ್? ಸ್ಟೆಪ್ ಬೈ ಸ್ಟೆಪ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಪ್ರೊಸೆಸ್. ಸ್ಟೆಪ್ 1, ಗೋ ಟು ದ ಜಿ ಎಸ್ ಟಿ ಪೋರ್ಟಲ್. ಸೊ ಜಿ ಎಸ್ ಟಿ ಪೋರ್ಟಲ್ಗೆ ಹೋಗಬೇಕು. ಅಲ್ಲಿ ಹೋಗಿ ಸರ್ವಿಸಸ್ ಆಪ್ಷನ್ಸಲ್ಲಿ ರಿಜಿಸ್ಟ್ರೇಷನ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನ್ಯೂ ರಿಜಿಸ್ಟ್ರೇಷನ್ ಅಂತ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಆವಾಗ ದೆನ್ ಯು ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ generated TRN by completing OTP validation. So TRN means temporary registration number. ಸೊ ಒಂದು ಒ ಟಿ ಪಿ ಬರುತ್ತೆ, ಒ ಟಿ ಪಿ ಬಂದಮೇಲೆ ನಿಮಗೆ ಟೆಂಪ್ರರಿ ರಿಜಿಸ್ಟ್ರೇಷನ್ ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಥರ್ಡ್ ಸ್ಟೆಪ್ಪಲ್ಲಿ ಒ ಟಿ ಪಿ ವೆರಿಫಿಕೇಷನ್ ಆ್ಯಂಡ್ ಟಿ ಆರ್ ಎನ್ ಜನ್ರೇಷನ್. ಸೊ ಟಿ ಆರ್ ಎನ್ ಜನ್ರೇಷನ್ ಆಗುತ್ತೆ, ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್, ಆಮೇಲೆ ಒ ಟಿ ಪಿ ವೆರಿಫಿಕೇಷನ್ಸು ಆಗುತ್ತೆ. ದೆನ್ ಫೋರ್ತ್ ಸ್ಟೆಪ್ ಟಿ ಆರ್ ಎನ್ ಜನರೇಟೆಡ್. ಸೊ ಟೆಂಪ್ರರಿ ರಿಜಿಸ್ಟ್ರೇಷನ್ ಜನ್ರೇಟ್ ಆಗಿ ನಿಮ್ಮ ಮುಂದೆ ಬರುತ್ತೆ. ಸೊ ಅದನ್ನು ನೋಟ್ ಮಾಡ್ಕೋಬೇಕು. ಆ ಟಿ ಆರ್ ಎನ್ನಿಂದ ಫಿಫ್ತ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಲಾಗಿನ್ ವಿತ್ ದ ಟಿ ಆರ್, ಟೆಂಪ್ರರಿ ರಿಜಿಸ್ಟ್ರೇಷನ್ ಮೇಲೆ ಮತ್ತೆ ನೀವು ಜಿ ಎಸ್ ಟಿಲಿ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಸೈನ್ ಇನ್ ಅಂತ ಬರುತ್ತೆ. ಸೊ ಸೈನ್ ಇನ್ ಅಂದಾಗ ನೀವು ಅಗೇನ್ ನೀವು ಲಾಗಿನ್ ಅಥವಾ ಸೈನ್ ಇನ್ ಬರುತ್ತೆ. ಸೊ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರಿಂದ ನೀವು ಲಾಗಿನ್ ಆಗಬೇಕು. ದೆನ್ ಸಿಕ್ಸ್ ಸ್ಟೆಪ್ ಇಸ್ ಸಬ್ಮಿಟ್ ಬಿಸ್ನೆಸ್ ಇನ್ಫಾರ್ಮೇಷನ್ಸ್. ಸೆವೆನ್ ಸ್ಟೆಪ್ಪಲ್ಲಿ ಸಬ್ಮಿಟ್ ಪ್ರಮೋಟರ್ ಇನ್ಫಾರ್ಮೇಷನ್. ಏಯ್ಟ್ ಸ್ಟೆಪ್ಪಲ್ಲಿ ಸಬ್ಮಿಟ್ ಆಥರೈಸ್ಡ್ ಸಿಗ್ನೇಟರಿ ಇನ್ಫಾರ್ಮೇಷನ್. ನೈನ್ತ್ ಸ್ಟೆಪ್ಪಲ್ಲಿ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಟೆಂತ್ ಸ್ಟೆಪ್ಪಲ್ಲಿ ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಏನಾರು ಇದ್ದರೆ ಅದನ್ನು ಸಹಿತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ 11th ಸ್ಟೆಪ್ಪಲ್ಲಿ ಡೀಟೇಲ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಅದನ್ನು ಫಿಲ್ ಮಾಡಬೇಕು. ಸೊ 12th ಸ್ಟೆಪ್ಪಲ್ಲಿ ಡೀಟೇಲ್ಸ್ ಆಫ್ ಬ್ಯಾಂಕ್ ಅಕೌಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಅಲ್ಲಿ ಫಿಲ್ ಮಾಡಬೇಕು. 13th ಸ್ಟೆಪ್ಪಲ್ಲಿ ಏನು ಮಾಡಬೇಕು? ವೆರಿಫಿಕೇಷನ್ ಆಫ್ ಅಪ್ಲಿಕೇಶನ್. ಸೊ ಎಲ್ಲ ಕರೆಕ್ಟ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಲಾಸ್ಟಿಗೆ ಅದನ್ನು ಸಬ್ಮಿಟ್ ಕೊಟ್ಟರೆ ಯು ವಿಲ್ ಗೆಟ್ ಇನ್ 14th ಸ್ಟೆಪ್ ವಾಟ್ ARN ಜನರೇಟೆಡ್ ಅಂತ ಬರುತ್ತೆ. ಸೊ ARN ಅಕ್ನಾಲೇಜ್ಮೆಂಟ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಸೊ ಅಕ್ನಾಲೇಜ್ಮೆಂಟ್ ರಿಜಿಸ್ಟರ್ಡ್ ನಂಬರ್ ಅಂತ ಬರುತ್ತೆ, ರೆಫರೆನ್ಸ್ ನಂಬರ್ ಇಲ್ಲ, ಅಕ್ನಾಲೇಜ್ಮೆಂಟ್ ಆಫ್ ರಿಜಿಸ್ಟರ್ಡ್ ನಂಬರ್ ಅಂತ ಬರುತ್ತೆ. ಸೊ ಯುವರ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಡನ್ ಅಂತ ಅನ್ನೋದು. ಸೊ ದಿಸ್ ಈಸ್ ದ ವಾಟ್ ಅಬೌಟ್ ಕಾಂಪೋಸಿಷನ್ ಸ್ಕೀಮ್ ಆ್ಯಂಡ್ GST registration process. So what are the documents and what are the steps for GST registrations we have already discussed in this module. Thank you.